ಮೆಸೇಜಿಂಗ್ ಆಪ್ಗಳ ಬಳಕೆ ನಿಯಮಗಳು ಬದಲು. ಮಾರ್ಚ್ 1ರಿಂದ ಭಾರತದಲ್ಲಿ ಹೊಸ ರೂಲ್ಸ್ ಜಾರಿ. ಸಿಮ್ ಕಾರ್ಡ್ ಇಲ್ದಿದ್ರೆ ಆಪ್ ವರ್ಕ್ ಆಗೋದಿಲ್ಲ. ಮಾರ್ಚ್ 1ರಿಂದ ಭಾರತದಲ್ಲಿ ಮೆಸೇಜಿಂಗ್ ಆಪ್ಗಳ ಬಳಕೆ ನಿಯಮಗಳು ಸಂಪೂರ್ಣವಾಗಿ ಬದಲಾಗಲಿವೆ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ಅದೇ ನಂಬರ್ನ ಸಿಮ್ ಕಾರ್ಡ್ ಇಲ್ಲದೆ ಹೋದ್ರೆ ನಿಮ್ಮ ವಾಟ್ಸ್ಆಪ್ ಹಾಗೂ ಟೆಲಿಗ್ರಾಮ್ ಖಾತೆಗಳು ಕೆಲಸ ಮಾಡುವುದನ್ನೇ ನಿಲ್ಲಿಸಲಿವೆ. ಕೇಂದ್ರ ಸರ್ಕಾರದ ದೂರಸಂಪರ್ಕ ಇಲಾಖೆ ಟೆಲಿಕಾಂ ಕಾಯ್ದೆ 2023ರ ಅಡಿಯಲ್ಲಿ ಸಿಮ್ ಬೈಂಡಿಂಗ್ ಎಂಬ ಹೊಸ ಕಠಿಣ ನಿಯಮವನ್ನ ಜಾರಿಗೆ ತರುತ್ತಿದೆ. ಇದುವರೆಗೂ ನಾವು ಒಂದು ಫೋನ್ನಲ್ಲಿ ಸಿಮ್ ಹಾಕಿ ಒಮ್ಮೆ OTP ಪಡೆದು ವಾಟ್ಸ್ಆಪ್ ಇನ್ಸ್ಟಾಲ್ ಮಾಡಿದ್ರೆ ಆನಂತರ ಸಿಮ್ ಕಾರ್ಡ್ ಅನ್ನ ತೆಗೆದು ಬೇರೆ ಫೋನಿಗೆ ಹಾಕಿದ್ರು ಮೊದಲ ಫೋನ್ನಲ್ಲಿ ವಾಟ್ಸ್ಆಪ್ ನಿರ್ವಿಘ್ನವಾಗಿ ಕೆಲಸ ಮಾಡ್ತಿತ್ತು. ಆದ್ರೆ ಇನ್ನು ಮುಂದೆ ಈ ಆಟ ನಡೆಯೋದಿಲ್ಲ. ಸರ್ಕಾರವು ಸೈಬರ್ ಭದ್ರತೆಯನ್ನ ಹೆಚ್ಚಿಸಲು ಮತ್ತು ಆನ್ಲೈನ್ ವಂಚನೆಗಳನ್ನ ತಡೆಯುವ ನಿಟ್ಟಿನಲ್ಲಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಸಿಮ್ ಬೈಂಡಿಂಗ್ ಡೆಡ್ಲೈನ್ ಅನ್ನ ಯಾವುದೇ ಕಾರಣಕ್ಕೂ ವಿಸ್ತರಿಸುವುದಿಲ್ಲ ಎಂದು ಖಡಕ್ ಆಗಿ ತಿಳಿಸಿದ್ದಾರೆ. ದೂರಸಂಪರ್ಕ ಇಲಾಖೆಯ ಟೆಲಿಕಾಂ ಸೈಬರ್ ಸೆಕ್ಯೂರಿಟಿ ರೂಲ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಆಕ್ಟ್ 2023ರ ಅಡಿಯಲ್ಲಿ ಹೊಸ ನಿಯಮ ಜಾರಿಗೆ ತಂದಿದ್ದು ನವೆಂಬರ್ 28, 2025ರಂದು ಈ ಹೊಸ ನಿರ್ದೇಶನವನ್ನು ಹೊರಡಿಸಲಾಗಿತ್ತು. ಮೆಸೇಜಿಂಗ್ ಅಪ್ಲಿಕೇಶನ್ಗಳಾದ ವಾಟ್ಸ್ಆಪ್, ಟೆಲಿಗ್ರಾಮ್, ಸಿಗ್ನಲ್ ಮತ್ತು ಸ್ನ್ಯಾಪ್ಚಾಟ್ಗಳು ಮುಂತಾದವುಗಳನ್ನು ಇನ್ನು ಮುಂದೆ ನಿರಂತರವಾಗಿ ನಿಮ್ಮ ಫೋನ್ನಲ್ಲಿ ಸಿಮ್ ಕಾರ್ಡ್ ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸುತ್ತಲೇ ಇರುತ್ತದೆ. ಅಂದ್ರೆ ನೀವು ಯಾವ ಫೋನ್ ನಂಬರ್ನಿಂದ ಆಪ್ ರಿಜಿಸ್ಟರ್ ಮಾಡಿರ್ತೀರೋ ಅದೇ ನಂಬರ್ನ ಸಕ್ರಿಯ ಸಿಮ್ ಕಾರ್ಡ್ ಆ ಸಾಧನದಲ್ಲಿ ಭೌತಿಕವಾಗಿ ಇರುವುದು ಕಡ್ಡಾಯ. ಒಂದು ವೇಳೆ ನೀವು ಸಿಮ್ ಕಾರ್ಡ್ ಅನ್ನ ತೆಗೆದ್ರೆ, ಸಿಮ್ ಸ್ವಾಪ್ ಮಾಡಿದ್ರೆ, ಸಿಮ್ ಡ್ಯಾಮೇಜ್ ಆಗಿದ್ರೆ ಅಥವಾ ನಿಷ್ಕ್ರಿಯಗೊಂಡ್ರೆ ತಕ್ಷಣವೇ ನಿಮ್ಮ ಮೆಸೇಜಿಂಗ್ ಆಪ್ ಖಾತೆಯು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ ಮತ್ತು ಮೂಲ ಸಿಮ್ ಅನ್ನ ಅದೇ ಫೋನ್ಗೆ ಹಾಕಿ ದೃಢೀಕರಿಸುವವರೆಗೆ ಆ ಖಾತೆಯನ್ನ ಬಳಸಲು ಸಾಧ್ಯವಾಗುವುದಿಲ್ಲ. ಬ್ಯಾಂಕಿಂಗ್ ಆಪ್ಗಳಲ್ಲಿ ಹೇಗೆ ಡಿವೈಸ್ ಬೈಂಡಿಂಗ್ ಇರುತ್ತದೆಯೋ ಅದೇ ಮಾದರಿಯಲ್ಲಿ ಈಗ ಮೆಸೇಜಿಂಗ್ ಆಪ್ಗಳಿಗೂ ಈ ಭದ್ರತೆ ಅನ್ವಯವಾಗ್ತದೆ. ಈ ನಿಯಮವು ಭಾರತೀಯ ನಂಬರ್ಗಳಿಗೆ ಅನ್ವಯವಾಗಲಿದ್ದು ಅಂದ್ರೆ 91 ನಂಬರ್ಗಳಿಗಷ್ಟೇ ಅಪ್ಲೈ ಆಗಲಿದ್ದು ತಂತ್ರಜ್ಞಾನ ಕಂಪನಿಗಳಿಗೆ ನಿಯಮ ಪಾಲಿಸಲು 90 ದಿನಗಳ ಅವಕಾಶ ನೀಡಲಾಗಿದ್ದು ಗಡುವು ಮುಗಿದಿದೆ.